ಫಸ್ಟು ನಾವು ಒಂದನ್ನು ಅರ್ಥ ಮಾಡ್ಕೊಬೇಕು, ಕೆಲಸ ಅನ್ನೋದು ದೇವರಿಗೆ ವಿರುದ್ಧವಾದಂಥ ಕಾರ್ಯ ಅಲ್ಲ. ಬಿಸ್ನೆಸ್ ಅನ್ನೋದು ದೇವ್ರಿಗೆ ವಿರುದ್ಧವಾದಂಥ ಕೆಲಸ ಅಲ್ಲ. ಕೆಲವರು ಏನು ತಿಳ್ಕೊಳ್ತಾರೆ ಗೊತ್ತಾ, ಕೆಲಸ ಮಾಡೋದು, ಬಿಸ್ನೆಸ್ ಮಾಡೋದು ಅವ್ರ ಮೇಲೆ ದೇವರಿಗೆ 80% ಪ್ರೀತಿ ಇದೆ. ಆದರೆ ಕೆಲಸ, ಬಿಸ್ನೆಸ್ ಎಲ್ಲನೂ ಬಿಟ್ಬಿಟ್ಟು ಬಂದವ್ರ ಮೇಲೆ 100% ಪ್ರೀತಿ ಇದೆ. ಇದು ಫುಲ್ಲು ತಪ್ಪು. ನೋಡಿ, ನೀವು ಕಡಿಮೆ ಸಂಬಳ ಆದ್ರೂ ಖುಷಿಯಾಗಿ ಮಾಡಿ. ಆ ಖುಷಿಯಲ್ಲಿ ಮಾಡೋ ಕೆಲಸ ನೋಡಿ ಒಂದು ದಿವಸ ದೊಡ್ಡ ಲೆವೆಲ್ಗೆ ಎತ್ಕೊಂಡು ಹೋಗೋ ಥರ ದೇವರ ಅದ್ಭುತಗಳನ್ನ ಮಾಡ್ತಾರೆ. ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ. ಆದರೆ ಇದುವರೆಗೂ ಎಕ್ಸ್ಪೈರಿ ಡೇಟ್ ಇಲ್ಲದೆ ಇರೋದು ವರ್ಡ್ ಆಫ್ ಗಾಡ್ಗೆ ಮಾತ್ರನೇ. ಸೊ ನಾವೇನನ್ನು ಮಾಡ್ತಾಯಿದ್ದೀವೋ ಅದನ್ನು ಫುಲ್ ಪ್ಲೆಡ್ಜ್ ಆಗಿ, ಫುಲ್ ಫೋಕಸ್ಡ್ ಆಗಿ ಏನು ಕೆಲಸ ಮಾಡ್ತೀವೋ ಅದರಲ್ಲಿ ಫುಲ್ ಕಾನ್ಸಂಟ್ರೇಷನ್ ಇಟ್ಟು, ಓದೋರು ಫುಲ್ ಕಾನ್ಸಂಟ್ರೇಷನ್ ಆಗಿ, ಸೇವೆ ಮಾಡೋರು ಫುಲ್ ಕಾನ್ಸಂಟ್ರೇಷನ್ ಆಗಿ, ಏನು ಬಿಸ್ನೆಸ್ ಮಾಡ್ತಾಯಿದ್ದೀರೋ ಅದನ್ನು ಫುಲ್ ಕಾನ್ಸಂಟ್ರೇಷನ್ ಮಾಡಿಕೊಂಡು, ನನ್ನನ್ನು ಆಶೀರ್ವಸೋದು ಈ ಬಿಸ್ನೆಸ್ ಅಲ್ಲ, ನನ್ನನ್ನು ಆಶೀರ್ವಸೋದು ಈ ಕೆಲಸ ಅಲ್ಲ, ನನ್ನನ್ನು ಆಶೀರ್ವಸೋದು ನನ್ನ ದೇವರು ಅಂತ ಹೇಳಿ ನಿಮಗೆ ಕೊಟ್ಟಿರೋ ಕೆಲಸನ ಪರ್ಫೆಕ್ಟಾಗಿ, ಫುಲ್ ಪ್ಲೆಡ್ಜ್ ಆಗಿ, ಫುಲ್ ಎಫರ್ಟಲ್ಲಿ ನೀವು ಮಾಡಿ, ಅದೇ ಕೆಲಸದಲ್ಲೇ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ.